ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದ ತಜ್ಞ. ಇವತ್ತು ಕೂದಲು ಸಂಬಂಧಪಟ್ಟ ಒಂದು ವಿಷಯ ತೊಳ್ತೀನಿ. ಅದನ್ನೇ ಕೂದಲು ರೌಂಡ್ ಪ್ಯಾಚಸ್ನಲ್ಲಿ ಏನಿದೆ, ಕೂದಲು ಉದ್ರೋದು, ಅದಕ್ಕೆ ಅಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತಾರೆ, ಅಥವಾ ಆಯುರ್ವೇದದಲ್ಲಿ ಇಂದ್ರಲುಪ್ತ ಅಂತ ಹೇಳ್ತಾರೆ. ಇದು ಯಾಕಾಗುತ್ತೆ? ಮೇನ್ಲಿ ಇಟ್ ಈಸ್ ಅನ್ ಆಟೋ ಇಮ್ಯೂನ್ ಕಂಡೀಷನ್. ಬಾಡಿ ಇಮ್ಯುನಿಟಿ ಅಗೇನ್ಸ್ಟ್ ಬಾಡಿ ವರ್ಕ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಪರ್ಟಿಕ್ಯುಲರ್ ಸ್ಕಾಲ್ಪ್ನಲ್ಲಿ, ಅದು ಫ್ರಂಟ್ ಇರ್ಬೋದು ಅಥವಾ ಟೆಂಪೊರಲ್ ಸೈಡ್ನಲ್ಲಿ ಇರ್ಬೋದು ಅಥವಾ ಹಿಂದ್ಗಡೆ ಇರ್ಬೋದು, ಸ್ವಲ್ಪ ರೌಂಡ್ ಪ್ಯಾಚ್ನಲ್ಲಿ ಕೂದಲು ಉದುರುತ್ತೆ. ಅದು ಸ್ಕಿನ್ದು ಒಂದು ಇನ್ಫ್ಲಮೇಟರಿ ಕಂಡೀಷನು. ಸೊ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಕೂದಲು ಉದುರುತ್ತೆ. ಇಟ್ ಈಸ್ ವೆರಿ ಕಾಮನ್ ಇನ್ ಯಂಗ್ ಏಜ್. ಅದರಲ್ಲಿ ಕೂಡ ಫೀಮೇಲ್ಗಿಂತ ಮೇಲ್ನಲ್ಲಿ ಜಾಸ್ತಿ ಇರುತ್ತೆ. ಸೊ ಆಯುರ್ವೇದನಲ್ಲಿ ಇದಕ್ಕೆ ಇಂದ್ರಲುಪ್ತ ಅಂತ ಹೇಳಿದ್ದಾರೆ. ಇಂದ್ರಲುಪ್ತ ಕೆಟಗರಿಕಲಿ ಚರಕ ಋಷಿ ಆಗಲಿ, ಸುಶ್ರುತ ಋಷಿ ಆಗಲಿ, ಅಥವಾ ಬೇರೆ ಆಯುರ್ವೇದ ಋಷಿಗಳು ಕ್ಲಿಯರ್ಲಿ ಹೇಳಿದ್ದಾರೆ ಇದು ಯಾಕಾಗುತ್ತೆ ಅಂದರೆ, ಇದು ಮೇನ್ಲಿ ರಕ್ತ ಮತ್ತು ಪಿತ್ತ ದೃಷ್ಟಿದಿಂದ. ಸೊ ಯಾವಾಗ ನಾವು ಸ್ಕಿನ್ನು ಮತ್ತು ಹೇರ್ಸ್ ಇದು ಮಾಡ್ತೀವಿ, ಸೊ ಹೇರ್ಸ್ ಅಥವಾ ಕೂದಲೇನು ಮೂಲ ಏನು ಆಯುರ್ವೇದನಲ್ಲಿ ಹೇಳಿದಾರಲ್ಲ, ಅದು ಅಸ್ಥಿ ಧಾತುದಿಂದ. ಅಸ್ಥಿ ಧಾತು ಸಪ್ತಧಾತುನಲ್ಲಿ ಒಂದು ಧಾತು ಇರುತ್ತೆ, ರಸ, ರಕ್ತ, ಮಾಂಸಮೇಧ, ಅಸ್ಥಿ, ಮಜ್ಜ. ಸೊ ಅಸ್ಥಿ ಧಾತುದು 3 ಉಪಧಾತು ಅಥವಾ ಮಲ ಅಂತ ಹೇಳ್ಬೋದು. ಒಂದು ನಖ ಅಂದರೆ ನೇಲ್ಸು, ಎರಡನೇದು ಕೂದಲು ಹೇರ್ಸು, ಮೂರನೇದು ದಂತ ಅಥವಾ ಟೀತು. ಸೊ ಕೂದಲು ಮತ್ತು ನಖಗೆ ಏನಿದಾರಲ್ಲ ಮಲ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಅಸ್ಥಿ ಧಾತು ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಕೂದಲು ಅಷ್ಟೇ ಚೆನ್ನಾಗಿರುತ್ತೆ. ಅದರ ಅರ್ಥ ನಿಮ್ಮ ಬಾಡಿ ಬೋನ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೆ, ಅಷ್ಟು ನಿಮ್ಮದು ನಖ ಮತ್ತು ಕೂದಲು ಚೆನ್ನಾಗಿರುತ್ತೆ. ಸೊ ಮತ್ತು ತುಂಬ ಒಳಗಡೆ ಇದರದ್ದು ಸ್ಟಡಿ ಮಾಡಿದಾಗ ಏನಾಗುತ್ತೆ, ನಮ್ಮ ಅಸ್ಥಿ ಧಾತು ಏನು ಮೂಲ ಇದೆ ನೋಡಿ, ಅದು ಪಕ್ವಾಶಯ ಇರುತ್ತೆ ಅಥವಾ ಸೀಕಮ್ ಅಂತ ಹೇಳ್ಬೋದು. ನಮ್ಮ ಏನು ಲಾಂಗ್ ಅಥವಾ ದೊಡ್ಡ ಅನ್ನ ನಳಿಕೆ ಏನು ಹೇಳ್ತೀವಲ್ಲ, ಅದರದ್ದು ಮೂಲ. ಯಾವಾಗ ಒಂದು ಮಗು ಹುಟ್ತಾ ಇದೆ ಆ ಶಿಶು ಫಾರ್ಮ್ನಲ್ಲಿ, ಅವಾಗ ಪಕ್ವಾಶಯದಿಂದಾನೇ ಏನಿದೆ ಅಸ್ಥಿ ಉತ್ಪತ್ತಿ ಆಗಿದಿರುತ್ತೆ. ಸೊ ನಿಮ್ಮ ಪಕ್ವಾಶಯ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ಮೂಳೆ ಇರುತ್ತೆ. ಎಷ್ಟು ಚೆನ್ನಾಗಿ ನಿಮ್ಮ ಮೂಳೆ ಇರುತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ಕೂದಲಿರುತ್ತೆ. ಸುಮ್ಮನೆ ಸಾಕಷ್ಟು ಮೇಲ್ ಅಪ್ಲಿಕೇಶನ್ ಮಾಡಿ, ಆ ಆಯಿಲ್ ಯೂಸ್ ಮಾಡಿದೆ, ಈ ಶಾಂಪೂ ಯೂಸ್ ಮಾಡಿದೆ, ಅದು ಯೂಸ್ ಮಾಡಿದೆ, ಅದು ಮಾಡೋಕ್ಕಿಂತ ನಿಮ್ಮ ಪಕ್ವಾಶಯನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಆ ಪಕ್ವಾಶಯ ಅಂದರೆ ಡೈಜೆಷನ್ ಏನು ಮೂಲ ಏನಿದೆ ನೋಡಿ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ರೆ ನಿಮ್ಮ ಕೂದಲು ಏನು ಉದುರ್ತಾ ಇದೆ ನೋಡಿ, ಅದಕ್ಕೆ ಟ್ರೀಟ್ ಮಾಡ್ಬೋದು. ಸೊ ಆ್ಯಸ್ ನಾನು ಹೇಳಿದೆ ಆಲ್ರೆಡಿ, ಇದು ಏನು ಇಂದ್ರಲುಪ್ತ ಅಥವಾ ಅಲೋಪೇಶಿಯಾ ಅಟ್ರಿಯಾನೆ ಇದೆ ನೋಡಿ, ಈ ಕಂಡೀಷನ್ ಒಂದು ಇನ್ಫ್ಲಮೇಟರಿ ಕಂಡೀಷನ್ ಇರುತ್ತೆ, ಆಟೋಇಮ್ಯೂನ್ ಕಂಡೀಷನ್ ಇರುತ್ತೆ. ಸೊ ಆಯುರ್ವೇದದಲ್ಲಿ ಸ್ವಲ್ಪ ಸುಲಭ ಚಿಕಿತ್ಸೆ ಇದೆ. ಈಗ ಮಾಡರ್ನ್ ಮೆಡಿಸಿನಲ್ಲಿ ನಾವು ವಿಚಾರ ಮಾಡಿದ್ರೆ, ಇದಕ್ಕೆ ಸ್ಟೀರಾಯ್ಡ್ಸ್ ಇಂಜೆಕ್ಷನ್ಸ್ ಕೊಡ್ತಾರೆ ಲೋಕಲಿ, ಅಥವಾ ಇಂಟರ್ನಲ್ಲಿ ಕಾರ್ಟಿಕೋ ಸ್ಟೀರಾಯ್ಡ್ಸ್ ಕೊಡ್ತಾರೆ. ಸೊ ಅದು ಬಾಡಿಗೆ ಲಾಂಗ್ ಟರ್ಮ್ನಲ್ಲಿ ಏನಾಗುತ್ತೆ, ಸೈಡ್ ಎಫೆಕ್ಟ್ ತುಂಬ ಜಾಸ್ತಿ ಇರುತ್ತೆ. ವೇಟ್ ಗೇನ್ ಆಗೋದು, ಅಥವಾ ಬಾಡಿನಲ್ಲಿ ಇರುವ ಬೇರೆ ಬೇರೆ ಅರ್ಲಿ ಏಜ್ನಲ್ಲಿ ಶುಗರ್ ಬರೋದು, ಅಥವಾ ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಬಟ್ ಇದಕ್ಕೆ ಆರಾಮಾಗಿ ಆಯುರ್ವೇದದಲ್ಲಿ ನೀವು ಟ್ರೀಟ್ ಮಾಡ್ಬೋದು. ಇದಕ್ಕೆ 2 ಚಿಕಿತ್ಸೆ ಇರುತ್ತೆ. ನಾನು ಮುಂಚೆನೂ ಶೋಧನ ಮತ್ತು ಶಮನ್ ಚಿಕಿತ್ಸೆ ಏನಿದೆ ಅಂತ ಹೇಳಿದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಹಳೆ ಆಯುರ್ವೇದ ವಿಡಿಯೋ ಇದೆ, ಅದನ್ನಲ್ಲಿ ಹೋಗಿ ನೋಡ್ಬೋದು. ಶೋಧನ ಚಿಕಿತ್ಸೆ ಅಂದರೆ ಇಂಟರ್ನಲ್ಲಿ ಬಾಡಿ ಪ್ಯೂರಿಫಿಕೇಶನ್ ಮಾಡಬೇಕು. ಸೊ ಆ್ಯಸ್ ಈಗ ಇದು ರಕ್ತ ದೃಷ್ಟಿ ಅಥವಾ ಪಿತ್ತ ದೃಷ್ಟಿ ಇದೆ, ಅದಕ್ಕೆ ವಿರೇಚನ ಶ್ರೇಷ್ಠ ಚಿಕಿತ್ಸೆ ಇದೆ. ಸೊ ಇವಾಗ ಶರದ್ ಋತು ನಡೀತಾ ಇದೆ. ಈ ಪರ್ಟಿಕ್ಯುಲರ್ ಶರದ್ ಋತುನಲ್ಲಿ ಪಿತ್ತ ಪ್ರಕೋಪ ಜಾಸ್ತಿ ಇರುತ್ತೆ. ಸೊ ನಿಮಗೆ ವಿರೇಚನ ಮಾಡಿದ್ರೆ ಒಳ್ಳೆಯದು. ಇಫ್ ಇನ್ ಕೇಸ್ ನಿಮಗೆ ವಿರೇಚನ ಮಾಡೋಕ್ಕಾಗಿಲ್ಲ ಅಂದರೆ ಪರ್ಟಿಕ್ಯುಲರ್ ಆ ಏರಿಯಾನಲ್ಲಿನೇ ರಕ್ತ ಮೋಕ್ಷಣ ಮಾಡಿಬಿಟ್ಟು ಅಷ್ಟೇ ರಕ್ತ ದೃಷ್ಟಿ ತೆಗೆದ್ರೂ ಈಜಿ ಇರುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಅದನ್ನೂ ಮಾಡೋಕ್ಕಾಗ್ತಾ ಇಲ್ಲ, ಜಸ್ಟ್ ನಮಗೆ ಮೆಡಿಸಿನ್ ಹೇಳಿ ಅಂದರೆ ಸ್ವಲ್ಪ ಮನೆ ಔಷಧಿ ಹೇಳ್ತೀನಿ. ನೀವು ಗುಲಗುಂಜ ಅಂತ ಕೇಳಿರ್ಬೋದು, ಆಯುರ್ವೇದದಲ್ಲಿ ಗುಂಜ ಬೀಜ ಅಂತ ಹೇಳ್ತಾರೆ. ಅದಕ್ಕೆ ಗುಲಗುಂಜ ಅಂದರೆ ರೆಡ್ ಕಲರ್ದು ಬೀಜ ಇರುತ್ತೆ, ರೆಡ್ ಮತ್ತು ಬ್ಲ್ಯಾಕ್ ಕ್ಯಾಪ್ ಥರ ಇರುತ್ತೆ, ಮತ್ತು ವೈಟ್ ಬ್ಲ್ಯಾಕ್ ಇರುತ್ತೆ. ಸೊ ಈ ಬೀಜನ ಏನು ಮಾಡಬೇಕು, ಪುಡಿ ಮಾಡಬೇಕು, ಪೌಡರ್ ಮಾಡಬೇಕು. ಪೌಡರ್ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡ್ಬೋದು, ಅಥವಾ ಮೊಸರು ಅಥವಾ ಮಜ್ಜಿಗೆನಲ್ಲಿ ಆ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಯಾವ ಏರಿಯಾನಲ್ಲಿ ಅದು ಪ್ಯಾಚ್ ಆಗಿದೆ ನೋಡಿ, ಅಷ್ಟೇ ಏರಿಯಾನಲ್ಲಿ ಲೇಪನ ಮಾಡಬೇಕು. ಅಂದರೆ ಜಸ್ಟ್ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ಒಂದು 1/2 hour ಬಿಡಬೇಕು. 1/2 hour ಬಿಟ್ಟಾದಮೇಲೆ ಆಮೇಲೆ ಬಿಸಿ ನೀರಿನಿಂದ ವಾಶ್ ಮಾಡಿ. ಇದು ಒಂದು. ಎರಡನೇದು, ವಾಶ್ ಆದಮೇಲೆ ಮಾರ್ಕೆಟ್ನಲ್ಲಿ ಆಯುರ್ವೇದಿಕ್ ಸ್ಟೋರ್ನಲ್ಲಿ ಗುಂಜಾದಿ ತೈಲ ಅಂತ ಸಿಗುತ್ತೆ, ಅಥವಾ ಗುಲಗುಂಜ ತೈಲ ಅಂತ ಸಿಗುತ್ತೆ. ಅದು ನೀವು ಪರ್ಚೇಸ್ ಮಾಡಿಡಿ. ದಿನ ರಾತ್ರಿ ಮಲಗುವಾಗ ಆ ಅಫೆಕ್ಟೆಡ್ ಏರಿಯಾನಲ್ಲಿ ಜಸ್ಟ್ ಅಪ್ಲೈ ಮಾಡಿಬಿಟ್ಟು ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಏನು ಮಾಡಿ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಬಿಟ್ಬಿಡಿ. ಇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಯಿತು. ಇಂಟರ್ನಲ್ಲಿ ಅಥವಾ ಹೊಟ್ಟೆಗೆ ಏನು ತಗೋಬೇಕು, ಫಸ್ಟು
ಮಹಾ ಮಂಜಿಷ್ಠಾದಿ ಕಷಾಯ ಅಂತ ಸಿಗುತ್ತೆ ಆಯುರ್ವೇದಿಕ್ ಸ್ಟೋರ್ನಲ್ಲಿ. ಈ ಮಂಜಿಷ್ಠಾದಿ ಕಷಾಯ ಏನ್ ಮಾಡಬೇಕು, ಬೆಳಗ್ಗೆ ಮತ್ತು ರಾತ್ರಿ 1 ಗ್ಲಾಸ್ ಸ್ವಲ್ಪ ಉಗುರು ಬಿಸಿ ನೀರು ತಗೋಬೇಕು. ಆ 1 ಗ್ಲಾಸ್ ಉಗುರು ಬಿಸಿ ನೀರಿನಲ್ಲಿ 20 ml ಬೆಳಗ್ಗೆ ಊಟಕ್ಕಿಂತ ಮುಂಚೆ, ರಾತ್ರಿನೂ ಊಟಕ್ಕಿಂತ ಮುಂಚೆ ಇದು ತೊಡಿ. ಜೊತೆಗೆ ಆರೋಗ್ಯವರ್ಧನಿ ವಟಿ ಅಂತ ಸಿಗುತ್ತೆ, ಬೆಳಗ್ಗೆ 1 ಮಾತ್ರೆ, ರಾತ್ರಿ 1 ಮಾತ್ರೆ ಜೇನುತುಪ್ಪ ಜೊತೆಗೆ ತೊಡಿ. ಜೊತೆಗೆ ಸಪ್ತಾಮೃತ ಲೋಹ ಅಂತ ಸಿಗುತ್ತೆ, ಆ ಸಪ್ತಾಮೃತ ಲೋಹ ಮತ್ತೆ ಆಮ್ಲಕಿ ಚೂರ್ಣ ಮತ್ತೆ ವರುಣಾದಿ ಚೂರ್ಣ ಇದು 3 ತೊಗೊಂಡ್ಬಿಟ್ಟು ಹೊಟ್ಟೆಗೆ ಖಾಲಿ ಹೊಟ್ಟೆದಿಂದ ಆ ಪೌಡರ್ ಏನಿದೆ ಜೇನುತುಪ್ಪನಲ್ಲಿ ಮಿಕ್ಸ್ ಮಾಡ್ಬಿಟ್ಟು ತೊಳಿ. ಅಥವಾ ನಿಮ್ಮ ಹತ್ರ ಆಯುರ್ವೇದಿಕ್ ಯಾರಾದ್ರೂ ಡಾಕ್ಟರ್ ಇದ್ರೆ ಅವ್ರ ಕನ್ಸಲ್ಟೇಷನ್ ಮಾಡಿ ಅಥವಾ ಅವ್ರಿಗೆ ನಿಯರೆಸ್ಟ್ ಡಾಕ್ಟರ್ನ ಭೇಟಿ ಮಾಡಿ ಇದು ಇಂಟರ್ನಲ್ಲಿ ಸ್ಟಾರ್ಟ್ ಮಾಡಿ. ಇದು ಸ್ಟಾರ್ಟಿಂಗ್ 15 ದಿನ 20 ದಿನ ಅಥವಾ 1 ತಿಂಗಳು ಏನು ಗೊತ್ತಾಗಲ್ಲ. ಸ್ಲೋಲಿ ಹೇಗೆ 45 ದಿನ 60 ದಿನ ಆಗುತ್ತೆ ನೋಡಿ, ಸ್ಲೋಲಿ ಆ ಏರಿಯಾನಲ್ಲಿ ಸ್ವಲ್ಪ ಬೆಳ್ಳಗೆ ಕೂದಲು ಬರಕ್ ಸ್ಟಾರ್ಟ್ ಆಗುತ್ತೆ ಅಥವಾ ಗೋಲ್ಡ್ ಕಲರ್ ಇರುತ್ತೆ ನೋಡಿ, ಆ ತರ ಕೂದಲು ಬರಕ್ ಸ್ಟಾರ್ಟ್ ಆಗುತ್ತೆ. ಸ್ಲೋಲಿ 3 ತಿಂಗಳ ಒಳಗಡೆ ನ್ಯಾಚುರಲ್ ಆಗಿ ಚೆನ್ನಾಗಿ ಕೂದಲು ಬರಕ್ ಸ್ಟಾರ್ಟ್ ಆಗುತ್ತೆ. ಈಗ ಇದು ಜಸ್ಟ್ ನಾನು ಆ ಪರ್ಟಿಕ್ಯುಲರ್ ಪ್ಯಾಚ್ ಏನ್ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಹೇಳ್ತಾ ಇದ್ದೀನಿ. ಬಟ್ ಓವರ್ ಆಲ್ ನಿಮ್ಗೆ ಹೇರ್ ಫಾಲ್ ಇದೆ, ಕಂಪ್ಲೀಟ್ಲಿ ಕೂದಲು ಉದುರ್ತಾ ಇದೆ ಅಂದ್ರೆ ಸ್ವಲ್ಪ ಒಂದು 3-4 ಬೇಸಿಕ್ ಔಷಧಿಗಳು ಹೇಳ್ತೀನಿ. ರಸಾಯನ ತೊಳ್ಬೇಕೆಲ್ಲರೂ. ಚ್ಯವನ್ಪ್ರಾಶ್ ಅಂತ ಎಲ್ಲ ಕಡೆ ಈಜಿಲಿ ಅವೈಲೇಬಲ್ ರಸಾಯನ. ದಿನ ಬೆಳಗ್ಗೆ ಅರ್ಧ ಚಮಚ ಚ್ಯವನ್ಪ್ರಾಶ್ ತಿನ್ಬೇಕು. ಆಮೇಲೆ ಸ್ವಲ್ಪ ಬಿಸಿ ಹಾಲು ಅಥವಾ ಬಿಸಿ ನೀರು ಕುಡಿಬೇಕು. ನಿತ್ಯ ರಸಾಯನ ಸೇವನೆ ಮಾಡಿದ್ರೆ ಏನಾಗುತ್ತೆ, ಬಾಡಿನಲ್ಲಿ ತ್ರಿದೋಷ ಏನಿರುತ್ತೆ ನೋಡಿ, ಸಾಮ್ಯ ಅವಸ್ಥೆನಲ್ಲಿ ಇರುತ್ತೆ, ಯಾವುದೋ ರೀತಿ ಹೇರ್ ಫಾಲ್ ಆಗಲ್ಲ. 1. 2ನೇದು ತುಪ್ಪನ ಚೆನ್ನಾಗಿ ಬೆಳೆಸ್ಬೇಕು. ಅದರಲ್ಲಿ ನಾಟಿ ಹಸು ತುಪ್ಪ ಏನಿರುತ್ತೆ ನ್ಯಾಚುರಲ್ ಪಿತ್ತ ಶಮನ ಔಷಧಿ. ತುಪ್ಪನ ಏನ್ ವರ್ಣನ ಮಾಡಿದಾರೆ ಅಂದ್ರೆ, ಘೃತಂ ಪಿತ್ತಂ ಅನಿಲಹರಂ ರಸಶುಕ್ರ ಓಜಸಂ ಹಿತಂ ನಿರ್ವಾಪಕರಂ ಮೃದುಕರಂ ಸರ್ವರೋಗ ವಿನಾಶಕಂ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಪಿತ್ತ ಮತ್ತು ರಕ್ತನ ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೆ ಯಾರು ರೆಗ್ಯುಲರು ಚೆನ್ನಾಗಿ ತುಪ್ಪ ಬೆಳೆಸ್ತಿರಲ್ಲ ಅವ್ರು ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಕೂದಲು ಉದುರೋದೇ ಇಲ್ಲ. ಅದರ ಜೊತೆಗೆ ಯೋಗ ಮತ್ತು ವ್ಯಾಯಾಮ ಮಾಡ್ತಾ ಇದೆ. ಇಷ್ಟು 3 ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಯಾವುದೋ ನಿಮ್ಗೆ ಹೇರ್ ಅಥವಾ ಕೂದಲ್ ರಿಲೇಟೆಡ್ ಪ್ರಾಬ್ಲಮ್ ಬರಲ್ಲ. ಇನ್ ಕೇಸ್ ಬರುವ ಹಂಚಿಕೆಯಲ್ಲಿ ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಿಮ್ಗೆ ಕೇಳಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಆ ಪರ್ಟಿಕ್ಯುಲರ್ ಕಾಯಿಲೆ ಬಗ್ಗೆನೇ ನಾವು ವಿಡಿಯೋ ಮಾಡ್ತೀವಿ.